ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದಂತ ಗಿಲ್ಲಿ ಇದೀಗ ಇನ್ಸ್ಟಾದಲ್ಲಿ ಗಿಲ್ಲಿಗೆ 1 ಮಿಲಿಯನ್ ಫಾಲೋವರ್ಸ್. ನೋಡಿ, ರಾತ್ರಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಮಿಲಿಯನ್ ಒಂದು ರೀತಿಯಾಗಿ 1 ಮಿಲಿಯನ್ ವ್ಯೂಸ್ ಆಗಬೇಕು, 1 ಮಿಲಿಯನ್ ಫಾಲೋವರ್ಸ್ ಆಗಬೇಕು ಅಂತಂದ್ರೆ ಸಾಕಷ್ಟು ಕಷ್ಟ ಪಡಬೇಕ್ರಿ. ಅಭಿಮಾನಿಗಳನ್ನ ಅಷ್ಟರ ಮಟ್ಟಿಗೆ ಗಳಿಸಬೇಕು. ಅದು ಗಿಲ್ಲಿ ಬಹಳಷ್ಟು ಮಾಡಿದ್ದಾರೆ ಅನ್ನುವಂಥದ್ದು. ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ ಬನಿಯನ್ ರಾಜ ಅವರು. ಯಾವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬನಿಯನ್ ಹಾಕೊಂಡೆ ಓಡಾಡ್ಕೊಂಡು 1 ಮಿಲಿಯನ್ ಫಾಲೋವರ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಇದು ಸಾಮಾನ್ಯ ಮಾತಲ್ರಿ, ಇದು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಒಂದೇ ದಿನದಲ್ಲಿ ಗಮನಿಸ್ತಾ ಹೋದ್ರೆ ಒಂದು ಮಿಲಿಯನ್ ಅಂತಂದ್ರೆ ಅದು ಏನ್ರಿ, ಅದು ಇಷ್ಟರ ಮಟ್ಟಿಗೆ ಫಾಲೋವರ್ಸ್ಗಳನ್ನ ಪಡೆಯುವಂಥದ್ದು ಇದೆಯಲ್ಲ, ಅದು ಗಿಲ್ಲಿಯ ಹೊರತುಪಡಿಸಿದ್ರೆ ಬೇರೆ ಯಾರು ಇಲ್ಲ ಅಂತ ಅನ್ಕೊಳ್ತೇವೆ. ಯಾಕಂದ್ರೆ ಇಷ್ಟು ಸೀಸನ್ಗಳಲ್ಲಿ 12 ಸೀಸನ್ಗಳಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಅತಿ ವೇಗವಾಗಿ ಫಾಲೋವರ್ಸ್ ಅನ್ನ ಗಳಿಸಿರುವಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಗಿಲ್ಲಿ ನಟ. ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿಯನ್ನ ಅಭಿಮಾನಿಗಳು, ಆ ಭಾಗದ ಜನರಾಗಿರ್ಬೋದು, ಇಡೀ ಕರ್ನಾಟಕದಾದ್ಯಂತ ಗಿಲ್ಲಿಯ ಒಂದಿಷ್ಟು ಈ ಆಟಕ್ಕೆ ಮನಸೋತಿದ್ದಾರೆ. ಜಾಲತಾಣದಲ್ಲಿ ಕಾಮಿಡಿ ಕಿಂಗ್ ಫುಲ್ ಹಾವಳಿಯನ್ನ ಬಿಸ್ಬಿಟ್ಟಿದ್ದಾರೆ. ಸೊ ದೊಡ್ಡವ ಒಂದ್ ಕಡೆ ಚಕ್ಲಿ ಕೊಡು, ಚಿಕ್ಕವ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಹಾಡುಗಳಾಗಿರ್ಬೋದು, ಆ ಸ್ಪಾಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ನೋಡ್ತಾ ಹೋದ್ರೆ ಮನ ಗೆದ್ದಿರುವಂಥದ್ದು ಗಿಲ್ಲಿ. ದೊಡ್ಡವ ಚಿಕ್ಕವ ಅಂತಲೇ ಮನ ಗೆದ್ದಿದ್ದಾರೆ ಗಿಲ್ಲಿ. ಇಲ್ಲಿ ನೋಡಿ, ಎಲ್ಲಾ ಬಿಗ್ ಬಾಸ್ ಸ್ಪರ್ಧಿಗಳು ಹಿಂದಿಕ್ಕಿದ್ದಾರೆ ಗಿಲ್ಲಿ. ಸೊ ಯಾರ್ಯಾರು ಹೋಗಿದ್ರಲ್ಲ ಬಿಗ್ ಬಾಸ್ ಮನೆಗೆ, ಬಹಳಷ್ಟು ಜನ ಒಂದು ಕಡೆ ಅಷ್ಟು ಫಾಲೋವರ್ಸ್ ಇದ್ದಾರೆ, ಇಷ್ಟು ಫಾಲೋವರ್ಸ್ ಇದ್ದಾರೆ, ನಮಗೆ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಏನು ಮಾತಾಡ್ತಾ ಇದ್ರಲ್ಲ, ಅವರೆಲ್ಲರೂ ಕೂಡ ಇದೀಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿಯ ದಾಖಲೆಯನ್ನ ಮುರಿಯೋದಕ್ಕೆ ಆಗ್ತಾ ಇಲ್ಲ, ಗಿಲ್ಲಿಯ ದಾಖಲೆಯನ್ನ ಮುರಿಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ 12 ಸೀಸನ್ ಅಲ್ಲಿ ಯಾರ್ಯಾರು ಬಹಳಷ್ಟು ಘಟಾನುಘಟಿ ಹೋಗಿದ್ರಲ್ಲ, ಅವರೆಲ್ಲರೂ ಕೂಡ ಇದೀಗ ಗಿಲ್ಲಿಯ ಫಾಲೋವರ್ಸ್ ನೋಡಿ ಒಂದ್ ಕಡೆ ಬೆಚ್ಚಿ ಬಿದ್ದಿದ್ದಾರೆ. ನೋಡಿ, ಬಹಳಷ್ಟು ಜನ ಗಿಲ್ಲಿ ವಿರುದ್ಧ ಯಾರು ಮಾತಾಡ್ತಾರೆ, ಏನು ಕೊಡ್ತಾರೆ, ಏನು ಕೌಂಟರ್ ಕೊಡುವಂತ ಕೆಲಸ ಮಾಡ್ತಾರೆ, ಗಿಲ್ಲಿ ಯಾರನ್ನ ಬೆಂಬಲಿಸಬೇಕು, ಗಿಲ್ಲಿ ಯಾರನ್ನ ಜೊತೆ ಚೆನ್ನಾಗಿರ್ತಾರೆ ಅವರನ್ನ ಕೂಡ ಗಿಲ್ಲಿ ಅಭಿಮಾನಿಗಳು ಉಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಸೊ ಈ ಬನಿಯನ್ ರಾಜನ ಒಂದಿಷ್ಟು ಅವತಾರಗಳಿದೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ, ನಿಜವಾಗ್ಲೂ ಕೂಡ ಹೇಳ್ತೀನಿ, ಈ ಬಾರಿಯ ಸೀಸನ್ ಅಲ್ಲಿ ಗಿಲ್ಲಿ ಇಲ್ಲ ಅಂತಂದಿದ್ರೆ ಸೀಸನ್ ಇರ್ತಿರ್ಲಿಲ್ಲ. ಗಿಲ್ಲಿ ಅಂತಂದ್ರೆ ಅಲ್ಲಿರುವಂಥ ರಕ್ಷಿತಾ ಆಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಹೊರಗಡೆ ಜನ ಕೂಡ ಹೇಳ್ತಾ ಇರುವಂಥದ್ದು ಒಂದೇ ಒಂದು ಮಾತು, ಏನಾದರೂ ಈ ಸೀಸನ್ನಲ್ಲಿ ಗಿಲ್ಲಿ ಇಲ್ಲ ಅಂದಿದ್ರೆ ಸೀಸನ್ನೇ ಅನ್ನಿಸ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಕಾಮಿಡಿ ಮಾಡೋರು ಯಾರು ಇಲ್ಲ ರೀ. ಮನುಷ್ಯ ಒಂದಿಷ್ಟು ಏನಾದರೂ ಬೇಸರ ಆದಂಥ ಸಂದರ್ಭದಲ್ಲಿ, ಏನಾದರೂ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಮನೆ ಮುಂದೆ ನಾವು ಮನೆಯಲ್ಲಿ ಟಿವಿ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಏನು ಅನಿಸ್ಬಿಡುತ್ತೆ, ಕಾಮಿಡಿ ಏನಾದರೂ ಶೋ ನೋಡಬೇಕಪ್ಪ. ಆವಾಗ ಗಿಲ್ಲಿಯ ಒಂದಿಷ್ಟು ಕಾಮಿಡಿ ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಭಾಳಷ್ಟು ಖುಷಿ ಅನಿಸುತ್ತೆ, ಭಾಳಷ್ಟು ಸಂಭ್ರಮ ಅನಿಸುತ್ತೆ. ಏನ್ರಿ ಇದು, ಗಿಲ್ಲಿಯ ಒಂದಿಷ್ಟು ಕೌಂಟರ್ ಕೊಡುವಂಥ ಕೆಲಸ ಆಗಿರ್ಬೋದು, ಅಶ್ವಿನಿ ಅವರು ಮತ್ತು ಗಿಲ್ಲಿಯವರ ನಡುವಿನ ಈ ಕಾಳಗ ಇದೆ ಅಲ್ಲ, ನಿಜವಾಗ್ಲೂ ಕೂಡ ನೋಡೋದಕ್ಕೆ ಭಾಳಷ್ಟು ಒಂದು ರೀತಿಯಾದಂಥ ಖುಷಿ. ಅದರ ಜೊತೆಗೆ ಗಿಲ್ಲಿ ಕೌಂಟರ್ ಕೊಡುವಂಥದ್ದು, ಆನ್ ದ ಸ್ಪಾಟ್ ಅಲ್ಲೇ ಡೈಲಾಗ್ ಡೆಲಿವರಿ ಮಾಡುವಂಥದ್ದು, ಮಾತಾಡ್ತಾ ಇದ್ರೆ ನಿಲ್ಲಿಸೋದೇ ಇಲ್ಲ ವ್ಯಕ್ತಿ, ಅಷ್ಟರ ಮಟ್ಟಿಗೆ ಕ್ವಾಟ್ಲೆ ಕೊಡ್ತಾ ಇರುವಂಥದ್ದು. ನೋಡಿ, ರಜತು ಕೂಡ ಅದನ್ನೇ ಹೇಳ್ತಾ ಇದ್ದದ್ದು, ನಾವು ಹೊರಗಡೆ ನೋಡ್ತಾ ಹೋದ್ರೆ ಗಿಲ್ಲಿನ ಬಾಡಿ ಅನ್ಕೊಂಡ್ಬಿಟ್ಟಿದ್ದೇವಪ್ಪ, ಮನೇಲಿ ಬಂದು ನೋಡಿದ್ರೆ ಇಷ್ಟರ ಮಟ್ಟಿಗೆ ಟಾರ್ಚರ್ ಮಾಡ್ತಾನೆ, ಇಷ್ಟರ ಮಟ್ಟಿಗೆ ಕ್ವಾಟ್ಲೆ ಕೊಡ್ತಾನೆ ಅಂತಂದ್ರೆ ನಾವು ಕೂಡ ಅನ್ಕೊಂಡಿರಲಿಲ್ಲ ಅಷ್ಟರ ಮಟ್ಟಿಗೆ ಹಂಗೆ ಕ್ವಾಟ್ಲೆ ಕೊಡ್ತಾನೆ ಅಂತ ಅಂತಿದ್ರು. ನೋಡಿ, ಆ ರೀತಿಯಾಗಿ ಸೊ ಈಗ 1 ಮಿಲಿಯನ್ ವ್ಯೂಸ್, 1 ಮಿಲಿಯನ್ ಫಾಲೋವರ್ಸ್ ಅನ್ನ ಪಡಿಬೇಕು ಅಂತಂದ್ರೆ ಆ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಅದರ ಸೋಷಿಯಲ್ ಮೀಡಿಯಾ ಬಳಸ್ತವರು ಆಗಿರ್ಬೋದು, ಅದೆಷ್ಟೋ ಬೇರೆ ಬೇರೆ ರೀತಿಯಾದಂಥ ಖುಷಿ ಇರುತ್ತೆ. ಆದರೆ ಗಿಲ್ಲಿಯ 1 ಮಿಲಿಯನ್ ನಿಜವಾಗ್ಲೂ ಕೂಡ ಈ 2 ದಿನಗಳ ಹಿಂದೆ ನಾವು ಗಮನಿಸ್ತಾ ಹೋದ್ರೆ ಸರಿಸುಮಾರು 7,42,047 ಇತ್ತು. ಆದ್ರೆ 2 ದಿನದಲ್ಲಿ ಯಾವಾಗ ಗಿಲ್ಲಿ ಕಾವ್ಯ ಪಕ್ಕದಲ್ಲಿ ಕೂತಾಗ 1 ಮಿಲಿಯನ್ ಫಾಲೋವರ್ಸ್ ಆಗಬೇಕು, 1 ಮಿಲಿಯನ್ ಫಾಲೋವರ್ಸ್ ಆಗಬೇಕು ಅಂತ ಹೇಳ್ತಾರೆ. ಆ ಮಾತು ಕೇಳಿಸಿಕೊಂಡಂತ ಅಭಿಮಾನಿಗಳು ಏನ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ಗೆ ಹೋಗಿದ್ದವ್ರೆ ಎಲ್ಲರೂ ಕೂಡ ಫಾಲೋ ಅಂತ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ. ಅಷ್ಟೇ, ಏನೇ ಇದ್ರೂ ಕೂಡ ಗಿಲ್ಲಿಯ ಹವಾ ಮಾತ್ರ ಕಡಿಮೆ ಆಗೋದಿಲ್ಲ ರೀ. ಈ ಬಾರಿ ಏನಾದರೂ ಗಿಲ್ಲಿ ಒಂದು ಕಡೆ ಕಪ್ಪು ಇಲ್ಲ, ಈ ರೀತಿ ಹಿಂಗಾಡಿದ್ರೆ ಯಾವುದೋ ಈ ಟಾಸ್ಕ್ಗಳಲ್ಲಿ ಒಂದು ಕಡೆ ಫಿಸಿಕಲ್ ಟಾಸ್ಕ್ ಸರಿಯಾಗಿ ಆಡೋಕ್ಕೆ ಬರ್ತಾ ಇಲ್ಲ, ಅವನು ಆಡೋದಕ್ಕೂ ಬರೋದಿಲ್ಲ, ಹಂಗೆ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಿರ್ತಾರೆ. ಬಟ್ ಇಲ್ಲಿ ಅದೆಲ್ಲವೂ ಕೂಡ ಮ್ಯಾಟ್ರ್ ಆಗೋದಿಲ್ಲ ರೀ. ರಾಜ್ಯದ ಜನರ ಮನಸ್ಸನ್ನು ಗೆಲ್ಲಬೇಕು. ರಾಜ್ಯದ ಜನರ ಮನಸ್ಸನ್ನು ಗೆದ್ದು ಆ ಜನ ಗೆದ್ದಂಥ ಸಂದರ್ಭದಲ್ಲಿ, ಆ ಮನಸ್ಸು ಗೆದ್ದಂಥ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಏನು ಮಾಡಿದ್ರೂ ಕೂಡ ನಡೆದೋಗ್ಬಿಡುತ್ತೆ. ಸೊ ಗಿಲ್ಲಿಯೂ ಕೂಡ ಮಾಡಿದ್ದು ಅದೇ.
ಸೊ 4ನೇ ಸೀಸನ್ನಲ್ಲಿ ಪ್ರಥಮ್ ಅವರು ಆಡಿದಂಥ ಒಂದಿಷ್ಟು ಮಾತುಗಳಾಗಿರ್ಬೋದು, ಹೋದ ಸೀಸನ್ನಲ್ಲಿ ಹನುಮಂತ ಮುಗ್ಧತೆ ಆಗಿರ್ಬೋದು, ಅವೆರಡೂ ಕೂಡ ಮಿಕ್ಸ್ ಮಾಡಿ ಮಿಕ್ಸರ್ನ ಹಾಕಿ ಕುಡಿದು ಬಂದುಬಿಟ್ಟಿದ್ದಾನೆ ಅಣ್ಣ. ಎಲ್ಲ ಸೀಸನ್ ನೋಡ್ಕೊಂಡು ಬಂದುಬಿಟ್ಟಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಅವನಿಗೆ ಗೊತ್ತಾಗೋಗ್ಬಿಟ್ಟಿದೆ. ಕಿಚ್ಚ ಸುದೀಪ್ ಅವರು ಕೂಡ ಅದನ್ನೇ ಹೇಳಿದ್ದು. ನಿಜವಾಗ್ಲೂ ಕೂಡ ಈ ಬಾರಿ ಸೀಸನನ್ನು ಸಂಪೂರ್ಣವಾಗಿ ಬಿಗ್ ಬಾಸ್ ಮನೆಯನ್ನು ಅರ್ಥ ಮಾಡಿಕೊಂಡಂಥ ವ್ಯಕ್ತಿ ಅಂತಂದರೆ ಅದು ಏಕೈಕ ವ್ಯಕ್ತಿ ಅಂತಂದರೆ ಅದು ಗಿಲ್ಲಿ ನಟ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ನೋಡಿ, ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಅಂತಂದಾಗ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿ ಬಂದಿರಬೇಕು, ಯಾವ ರೀತಿಯಾಗಿ ನಾನು ಡೈಲಾಗ್ ಹೊಡಿಬೇಕು, ಯಾವ ರೀತಿಯಾಗಿ ನಾನು ಆಟ ಆಡಬೇಕು, ಯಾವ ರೀತಿಯಾಗಿ ಜನರನ್ನು ರಂಜಿಸಬೇಕು ಅನ್ನುವಂಥದ್ದು. ಅಂತಂದರೆ ಹೊರಗಡೆ ನೋಡಿದ್ರೆ ನಿಜವಾಗ್ಲೂ ಕೂಡ ಗಿಲ್ಲಿಯಷ್ಟು ಪಾಪ್ಯುಲಾರಿಟಿ ವ್ಯಕ್ತಿ ಯಾರೂ ಇಲ್ಲ ಕಣ್ರಿ, ಅಷ್ಟರ ಮಟ್ಟಿಗೆ ಪಾಪ್ಯುಲಾರಿಟಿ. ಸೊ ಬಿಗ್ ಬಾಸ್ಗೆ ಏನು ಹೋಗಿ ಬಂದ್ರಲ್ಲ ಎಲ್ಲರೂ ಕೂಡ, ನಾವು ಅಷ್ಟು ಫಾಲೋವರ್ಸ್ ಇದ್ದಾರೆ, ಇಷ್ಟು ಫಾಲೋವರ್ಸ್ ಇದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಗಿಲ್ಲಿ ಒನ್ ಮ್ಯಾನ್ ಶೋ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಹೆಸರನ್ನು ಮಾಡ್ತಾ ಇರುವಂಥದ್ದು. ಈಗ ಬಿಗ್ ಬಾಸ್ ಎಂಟ್ರಿಗೂ ಮುನ್ನ 1000 ಲೆಕ್ಕದಲ್ಲಿದ್ದಂಥ ಫಾಲೋವರ್ಸ್ ಗಿಲ್ಲಿದು ಒಂದು ಕಡೆ ಗಮನಿಸ್ತಾ ಹೋದ್ರೆ 1000 ಲೆಕ್ಕದಲ್ಲಿ ಇದ್ದಂಥ ಫಾಲೋವರ್ಸ್ 1000 ಲೆಕ್ಕದಲ್ಲಿ ಇತ್ರಿ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇರಲಿಲ್ಲ. ಬಿಗ್ ಬಾಸ್ ಮನೆಗೆ ಎಂಟ್ರಿಗೂ ಮುನ್ನ ಯಾವ ರೀತಿ ಆಗಿದ್ದಂತಂದರೆ ಗಿಲ್ಲಿ ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿದ್ದ ಅಂತಂದರೆ ನಳ್ಳಿ ಮೂಳೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಅಲ್ಲೇ ಊರಲ್ಲೇ ಒಂದಿಷ್ಟು ಕಾಮಿಡಿಗಳನ್ನು ಮಾಡಿಕೊಂಡು ಒಂದಿಷ್ಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದ. ಸೊ ಇದೀಗ ಒಂದು ಕಡೆ ಗಮನಿಸ್ತಾ ಹೋದರೆ ಬಿಗ್ ಬಾಸ್ ಮನೆ ಅಂತಂದ್ರೇನು, ಅದು ಗಿಲ್ಲಿಲ್ಲ ಅಂತಂದರೆ ಮಜಾನೇ ಇಲ್ಲ ಕಣ್ರಿ. ನಿಜವಾಗ್ಲೂ ಕೂಡ ಗಿಲ್ಲಿ ಇಲ್ಲ ಅಂತಂದರೆ ಮಜಾನೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಬಿಗ್ ಬಾಸ್ ಎಂಟ್ರಿಗೂ ಮುನ್ನ 1000 ಲೆಕ್ಕದಲ್ಲಿ ಇದ್ದಂಥ ಫಾಲೋವರ್ಸ್ ಇದೀಗ